ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಬೈಕ್ ಕಳ್ಳತನದ ಕೇಸ್ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 30ಕ್ಕೂ ಹೆಚ್ಚು ಬೈಕ್ ಕಳ್ಳತನ ಮಾಡಿದ್ದ ಖದೀಮನ್ನ ಬಂಧಿಸಲಾಗಿದೆ. ರೂಪನಗುಡಿಯ ಪ್ರಹ್ಲಾದ್ ಬಂಧಿತ ಆರೋಪಿ. ಬಳ್ಳಾರಿಯಲ್ಲೇ 30 ಬೈಕ್ ಕಳವನ್ನ ಮಾಡಿದಂತ ಆರೋಪಿ ಸಂಶಯಾಸ್ಪದ ರೀತಿಯಲ್ಲಿ ಓಡಾಡುವಾಗ ಖಾಕಿ ವಶಕ್ಕೆ ಸಿಕ್ಕಿರೋದು. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಬಣ್ಣ ಬಯಲಾಗಿದೆ. 10 ಲಕ್ಷ ಮೌಲ್ಯದ 30 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಇಲ್ಲಿ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಬಳ್ಳಾರಿಯ ಗ್ರಾಮೀಣ ಠಾಣೆ ಪೊಲೀಸರು ಇದೊಂದು ಮಿಂಚಿನ ಕಾರ್ಯಾಚರಣೆಯನ್ನ ಮಾಡಿರೋದು. ಬೈಕ್ ಕಳ್ಳತನ ಕೇಸ್ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಬೈಕ್ ಕಳ್ಳತನವನ್ನ ಮಾಡಿದಂಥ ಖದೀಮನನ್ನ ಇದೀಗ ಬಂಧಿಸಿರುವಂಥದ್ದು. ರೂಪನಗುಡಿಯ ಪ್ರಹ್ಲಾದ್ ಬಂಧಿತ ಆರೋಪಿ. ಬಳ್ಳಾರಿಯಲ್ಲೇನೆ ಇವನು 30 ಬೈಕನ್ನು ಕಳುವು ಮಾಡಿದ್ದ. ಸಂಶಯಾಸ್ಪದ ರೀತಿಯಲ್ಲಿ ಓಡಾಡ್ತಾ ಇದ್ದ. ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಮಾಕ್ ಲೈವ್ ನೀಡಿದ್ದಾರೆ, ನೋಡೋಣ ಬನ್ನಿ. ವಿಶ್ವವಾಗಿ ತೋರಿಸ್ತಾನೆ ಬಂದಿರ್ತಾರೆ. ಆದರೆ ಬಳ್ಳಾರಿಯ ಗ್ರಾಮೀಣ ಪೊಲೀಸರು ಇಂತಹ ಒಬ್ಬ ಕಳ್ಳನನ್ನು ಹಿಡಿಲಿಕ್ಕೆ ಇವತ್ತು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ನಿರಂತರವಾಗಿ ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಬೈಕ್ಗಳ ಕಳ್ಳತನ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಗಳು ಬರ್ತಾನೆ ಇರುತ್ತೆ. ಆದರೆ ಇದರ ಬೆನ್ನಲ್ಲೇ ಪೊಲೀಸರು ಕೂಡ ಈತನನ್ನು ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ರಚನೆ ಮಾಡ್ತಾರೆ. ಆ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಪೊಲೀಸರು ಕೂಡ ಒಂದು ಗಸ್ತಿಯಲ್ಲಿ ಕೂಡ ಓಡಾಟವನ್ನು ಮಾಡ್ತಾ ಇರ್ತಾರೆ. ಓಡಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರೂಪನಗುಡಿಯ ಪ್ರಹ್ಲಾದ್ ಅನ್ನುವಂಥನು ಈತ ಕನಿಷ್ಠ ಇಲ್ಲೊಂದು 30 ಬೈಕ್ ಕಳ್ಳತನ ಮಾಡಿರುವಂಥದ್ದು ಕೂಡ ತಿಳಿದು ಬರುತ್ತೆ. ಅದು ಯಾವ ರೀತಿ ಅಂದರೆ ಆತನನ್ನು ರಸ್ತೆಯಲ್ಲಿ ಹೋಗಬೇಕಾದ್ರೆ ನೀನು ಇಲ್ಲಿ ಯಾವ ಕಡೆ ಹೋಗ್ತಾ ಇದೆಯಾ ಏನು ಅಂತೇಳಿ ಪೊಲೀಸರು ಕೂಡ ಅದನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಮೇಲೆ ಅನುಮಾನ ಪಟ್ಟು ಸಾಕಷ್ಟು ಅಲ್ಲಿ ಅವನನ್ನು ಕರೆತಂದು ಸ್ಟೇನೆಯಲ್ಲಿ ವಿಚಾರಣೆ ಮಾಡಿದಾಗ ಗೊತ್ತಾಗತ್ತೆ ಈತನೇ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ತಿಳಿಸಿರುವಂಥದ್ದು. ಕನಿಷ್ಠ ಇಲ್ಲಂದರೂ 10 ಲಕ್ಷಕ್ಕೂ ಹೆಚ್ಚು ಏನು ದುಡ್ಡು ಮೌಲ್ಯದಂಥ ಏನು ಬೈಕ್ಗಳೇನಿದೆ ಆತನ ನಿರಂತರವಾಗಿ ಕಳ್ಳತನ ಮಾಡ್ತಾ ಇದ್ದ ಮತ್ತು ಸಾಕಷ್ಟು ಕಳ್ಳತನ ಮಾಡಿ ಪರಾರಿ ಆಗ್ತಾ ಇರುವಂಥ ಈ ಕಳ್ಳ ಪ್ರಹ್ಲಾದ್ ಏನಿದೆ ಈಗ ಪೊಲೀಸರ ವಶದಲ್ಲಿರುವಂಥದ್ದು. ನಿಜಕ್ಕೂ ಬಳ್ಳಾರಿಯ ಗ್ರಾಮೀಣ ಠಾಣೆಯಲ್ಲಿ ಕೂಡ ಈ ಪೊಲೀಸರ ಮಾಡಿರುವಂಥ ಕೆಲಸಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಈತ ಇವತ್ತು ಒಂದೇ ಅಲ್ಲ, ಆತನಿಗೆ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿ ಬೈಕ್ ಕಂಡ್ರೆ ಸಾಕು ಆ ಬೈಕನ್ನು ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಯಾರೂ ಇಲ್ಲದ ಅಂತಹ ಸಂದರ್ಭವನ್ನು ಗಮನಿಸಿ ಮನೆಗೆ ನುಗ್ಗಿ ಆತ ಬೈಕನ್ನು ಕಳ್ಳತನ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅನೇಕ CCTV ವಿಸಲ್ಗಳನ್ನು ಬಳ್ಳಾರಿಯ ಗ್ರಾಮೀಣ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಇದರ ಮೇಲೆಗೆ ಈಗ ಆತನ ಮೇಲೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಆತನನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ SP ಶೋಭಾರಾಣಿ ಸೇರಿದಂತೆ CPI ಪೊಲೀಸರು ಮತ್ತು ಫೇದೆಗಳು ಕೂಡ ಈಗ ತಿಳಿಸಿರುವಂಥದ್ದು.